ಮಹಾದ್ವಾರ. ಪ್ರಾಕಾರದ ಪೂರ್ವ ದಿಕ್ಕಿನ ಗೋಡೆಯಲ್ಲಿ 2 ದ್ವಾರಗಳಿವೆ. ಹೊಯ್ಸಳರ ಪತನಾನಂತರ ಪ್ರಧಾನ ದೇವಾಲಯದ ಎದುರಿನ ಮೂಲದ್ವಾರವನ್ನು ಕಲ್ಬುರ್ಗಿಯ ಗಂಗಸಾಲಾರ ನಾಶಪಡಿಸಿದ್ದ. ವಿಜಯನಗರದ 2ನೇ ಹರಿಹರನ ದಂಡನಾಯಕ ಗುಂಡಪ್ಪನು ಕಲ್ಲಿನ ಮಹಾದ್ವಾರ ಮತ್ತು ಅದರ ಮೇಲೆ ಇಟ್ಟಿಗೆ ಗಾರೆಯ ಗೋಪುರವನ್ನು 1468ರಲ್ಲಿ ಕಟ್ಟಿಸಿದ. ನಿರ್ಮಾಣ ಶಾಸನದಲ್ಲಿದೆ. ಸ್ಥಳಕಾಲೀನ ನಿರ್ಮಾಣಗಳಲ್ಲಿ ಪ್ರಧಾನ ಹಾಗೂ ಕರ್ನಾಟಕದ ಮುಖ್ಯ ಸುಂದರ ಗಮನಾರ್ಹ ನಿರ್ಮಾಣಗಳಲ್ಲಿ ಒಂದಾದ ಈ ದೇವಾಲಯವು ತನ್ನ ಸೂಕ್ಷ್ಮ ಕೆತ್ತನೆಗೂ ಹೆಸರುವಾಸಿಯಾಗಿದೆ. ಉತ್ತರ ದಕ್ಷಿಣವಾಗಿ ಗರಿಷ್ಠ 394 ಅಡಿ ಹಾಗೂ ಪೂರ್ವ ಪಶ್ಚಿಮವಾಗಿ ಗರಿಷ್ಠ 444 ಅಡಿಗಳಷ್ಟು ವಿಶಾಲವಾದ ಪ್ರಾಕಾರದಲ್ಲಿರುವ ಈ ಸಮುಚ್ಚಯದ ಮಧ್ಯಭಾಗದಲ್ಲಿ ವಿಶಾಲವೂ ಉನ್ನತವೂ ಆದ ಜಗತಿಯ ಮೇಲೆ ಇದು ಪೂರ್ವ ದಿಕ್ಕಿನ ಪ್ರಧಾನ ಪ್ರವೇಶದ್ವಾರ. ದೇವಾಲಯದ ನವರಂಗವನ್ನು 3 ದಿಕ್ಕುಗಳಲ್ಲಿರುವ ಯಾವುದೇ ದ್ವಾರದಿಂದ ಪ್ರವೇಶಿಸಬಹುದು. ಆದರೆ ಪೂರ್ವ ದಿಕ್ಕಿನದು ಪ್ರಧಾನ ಪ್ರವೇಶದ್ವಾರವಾಗಿದೆ. ಈ ಪ್ರವೇಶದ್ವಾರಗಳಿಗೆ ಪ್ರತ್ಯೇಕವಾದ ಮುಖಮಂಟಪವೇನೂ ಇಲ್ಲ. ನವರಂಗದ 3 ಬದಿಗಳನ್ನು ಮುಖಮಂಟಪದಂತೆ ವಿಸ್ತರಿಸಲಾಗಿದೆ. ಕಂಬಗಳು ಛಾವಣಿಗೆ ಆಧಾರವಾಗಿವೆ. ಮೂಲತಃ ಈ ಕಂಬಗಳ ನಡುವಿನ ಭಾಗ ನವರಂಗಕ್ಕೆ ಗಾಳಿ ಬೆಳಕು ಪ್ರವೇಶಿಸುವಂತೆ ತೆರೆದ ಆವರಣವಾಗಿತ್ತು. ಮುಂದೆ ವೀರಬಲ್ಲಾಳನ ಕಾಲದಲ್ಲಿ ಈ ತೆರೆದ ಭಾಗಗಳಿಗೆ ರಂಧ್ರಗಳುಳ್ಳ ಜಾಲರಂಧ್ರ ಫಲಕಗಳನ್ನು ಅಳವಡಿಸಿದರು. ನವರಂಗದ ಗೋಡೆಯಲ್ಲಿ 20 ಜಾಲರಂಧ್ರಗಳಿವೆ. ಇವುಗಳಲ್ಲಿ ದೇವಾಲಯದ ಶಿಲ್ಪ ಸೌಂದರ್ಯಕ್ಕೆ ಪೂರಕವಾಗುವಂತೆ ಸುಂದರ ಕೆತ್ತನೆಗಳುಳ್ಳ ರಾಜರ ಆಸ್ಥಾನಗಳು, ಭಾಗವತ ಮುಂತಾದ ಪುರಾಣಗಳ ಕಥಾಭಾಗಗಳ ಅಲಂಕರಣಗಳಿವೆ. ಇಲ್ಲಿ ಛಾವಣಿಗೆ ಆಧಾರವಾಗಿರುವ ಚಿಕ್ಕ ಸ್ತಂಭಗಳಲ್ಲಿ ಸಾಲಭಂಜಿಕಾ ಶಿಲ್ಪಗಳಾದ ವಸಂತೋತ್ಸವ ನಾಯಕಿ, ಕಪಿಕುಪಿತೆ, ಬೇಟೆಗಾತಿ ಹಾಗೂ ವಿಮನಸ್ಕ ಶುಕಭಾಷಿಣಿ ಈ ಶಿಲ್ಪಗಳನ್ನು ಕಾಣಬಹುದು.